ವಿಶೇಷವೇನೆಂದರೆ ಇವತ್ತು ಶ್ರೀ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಿ ಎಷ್ಟೇ 1000 ಜನ ಬಂದರೂ ಅವರಿಗೆ ಪ್ರಸಾದ ರೂಪದಲ್ಲಿ ಊಟ ಮಾಡಿ ಸರ್ ನಮಸ್ತೆ. ನಮಸ್ಕಾರ ಸರ್ ತಮ್ಮ ಹೆಸರು? ಬಸವರಾಜು ಅಂತ. ಸರ್ ಈ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ತಾಯಿ ಮುದ್ದಮ್ಮನವರ ದೇವಸ್ಥಾನ ಬಗ್ಗೆ ಏನಪ್ಪ ಅಂತಂದರೆ ಇವತ್ತು ಬೆಳಗಿನ ಜಾವ ಒಂದು 6 ಗಂಟೆ 4 ಗಂಟೆಗೆ ಅಮ್ಮನವರಿಗೆ ಅಭಿಷೇಕ ಮಾಡಿ ಹೂವಿನ ಅಲಂಕಾರ ಮಾಡಿ ಇವತ್ತು ಮಾದಪ್ಪನ ಪರ್ಷೆಗೆ ಕಾಲ್ನಡಿಗೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸಾವಿರಾರು ಭಕ್ತಾದಿಗಳಿಗೆ ದರ್ಶನ ಮಾಡಲು ಹಾಗೂ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ಎಲ್ಲ ಎಷ್ಟೇ ಜನ ಬಂದ್ರೂ ಇವಾಗ ಸುಮಾರು ಬೆಳಗ್ಗೆಯಿಂದ ಇಲ್ಲಿವರೆಗೂ ಸುಮಾರು ಒಂದು 30ರಿಂದ 40,000 ಜನವರೆಗೂ ಬರ್ತಾವ್ರೆ. ಇನ್ನೂ ಬರ್ತಾನೆ ಅವರೇ ವರ್ಷ ಜಾಸ್ತಿನೇ ಆಯ್ತದೆ ಹೊರತು ಈ ಅಮ್ಮನ ದರ್ಶನ ಮಾಡಿಕೊಂಡು ಮುಂದೆನೇ ಅವರು ಹೋಗುತ್ತಾರೆ. ಸರ್ ಅದೇ ಈ ದೇವಸ್ಥಾನಕ್ಕೆ ಬಂದು ಹೋದ್ರೆ ಯಾವುದೇ ವಿಘ್ನ ಇಲ್ಲದೆ ತಲುಪ್ತೀವಿ ಅನ್ನೋ ನಂಬಿಕೆ, ಅದಕ್ಕೋಸ್ಕರ ವರ್ಷ ಜನಗಳ ಸಂಖ್ಯೆ ಇಲ್ಲಿ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್ ಅವರೇ, ಇಲ್ಲಿ ಬಂದು ಅಲ್ಲಿ ಮಾದಪ್ಪನ ದರ್ಶನ ಮಾಡಬೇಕು ಅಂದರೆ ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ರೆ ಯಾವುದೇ ಅಲ್ಲಿ ಅವರು ಹೋಗುವಂಥ ನಡಿಗೆಯಲ್ಲಿ ಯಾವುದೇ ಒಂದು ವಿಘ್ನ ನಡೆಯೋದಿಲ್ಲ, ಆನಂದವಾಗಿ ಆಗುತ್ತೆ. ಇನ್ನು ದರ್ಶನ ಮಾಡ್ಬೋದು, ಯಾವುದೇ ಒಂದು ಇದಾಗೋದಿಲ್ಲ, ಆ ಥರವಾಗೋದು. ನೋಡಿದ್ರಲ್ಲ ಸ್ನೇಹಿತರೆ, ಊರ್ ಗೌಡ್ರು ಹೇಳ್ದಂಗೆ ಇಲ್ಲಿ ಬಂದು ಹೋದ್ರೆ ಯಾವುದೇ ವಿಘ್ನ ಆಗುವುದಿಲ್ಲ ಅನ್ನೋದು ಭಕ್ತಾದಿಗಳ ನಂಬಿಕೆ. ಸೊ ವರ್ಷ ಭಕ್ತಾದಿಗಳು ತುಂಬಾ ಹೆಚ್ಚಾಗ್ತಾ ಇದ್ದಾರೆ. ಸೊ ನೀವು ಹೋಗ್ಬೇಕು ಅಂತಂದ್ರೆ ಫಸ್ಟ್ ನೀವು ತಾಯಿ ಮುದ್ದಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೊರಡಿ, ಆವಾಗ ನಿಮ್ಗೆ ಯಾವುದೇ ವಿಘ್ನ ಇರೋದಿಲ್ಲ. ತಾಯಿ ಮುದ್ದಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರು ಈಗ ನಮ್ಮೊಡನೆ ಇದ್ದಾರೆ. ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಅವರೇನು ಹೇಳಿಸ್ತಾರೆ. ನಮಸ್ತೆ. ನಮಸ್ತೆ ಅರ್ಚಕರೇ, ನೀವು ಎಷ್ಟು ವರ್ಷದಿಂದ ಅರ್ಚಕರಾಗಿ ಇಲ್ಲಿ ಕೆಲಸ ಮಾಡ್ತೀರಿ? ಸುಮಾರು ಒಂದು 20 ವರ್ಷ. ಈ ದೇವಸ್ಥಾನದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನೀವು ಈ ಹತ್ರದಿಂದ ನೋಡಿರೋದ್ರಿಂದ ಏನೇನು ಮಹಿಮೆಗಳನ್ನ ನೋಡಿದ್ದೀರಾ? ಇದು ತಾಯಿದು ಮೇನ್ ಮುಖ್ಯವಾಗಿ ಅಂತಂದರೆ ಚರ್ಮದ ಕಾಲು, ಸ್ಕಿನ್ ಪ್ರಾಬ್ಲಮ್ ಒಂದು, ಕುಷ್ಠರೋಗದೊಂದು, ಮೂರನೇದೊಂದು ಪ್ರತಿಯೊಂದು ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಪ್ರತಿಯೊಂದು ಒಂದು ಇದು ಮಾಡಿ ಪ್ರತಿಯೊಂದು ಯಾವುದಕ್ಕೂ ಒಂದು ಕಾಣಿಕೆ ಕಟ್ಕೊಂಡು ಮಾಡ್ಕೊಂಥದ್ದು ಪದ್ಧತಿ ಏನಿದೆ. ಇದು ಕುಷ್ಠರೋಗದವರು ಮಕ್ಕಳು ತಗೊಂಡು ನಾವಿರೋದ್ರೆ ಚರ್ಮದ ಸ್ಕಿನ್ ಪ್ರಾಬ್ಲಮ್ ಪ್ರತಿಯೊಂದು ಏನಿದ್ರು ಇಲ್ಲಿ ಕೊಳ ಇದೆ ಕೆಳಗಡೆ ತಾಯಿದು ಕೊಳದಲ್ಲಿ ಕಲ್ಲಿನ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿಂದ ಸ್ನಾನ ಮಾಡ್ಕೊಂಡು ಬಂದು ವಿಭೂತಿ ತೀರ್ಥ ಎಲ್ಲ ಇದು ಮಾಡ್ತಾರೆ ಇರ್ತಾರದು. ನೈಟ್ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡೋವಂಥದ್ದಿಲ್ಲ. ಅದರಲ್ಲಿ ಮೇನ್ ವಿಶೇಷ ಇದೆ, ತಾಯಿಗೆ ಅಂಟು ಮುಂಟು ಆಗೋಂಗಿಲ್ಲ, ನಾನ್ ವೆಜ್ ಏನು ಮುಟ್ಟಂಗಿಲ್ಲ. ಅದು 3 ವಾರ ಬರಬೇಕು, ಕಂಪಲ್ಸರಿ 3 ವಾರ ಬರಬೇಕಾಗುತ್ತೆ ಇದು. ಮತ್ತು ಅಲ್ಲಿಂದ ಬಂದು 3 ವಾರ ಆಗೋದ್ರಿಂದ ಎಲ್ಲ ಕ್ಲಿಯರ್ ಆಗುತ್ತೆ. ಯಾವುದೇ ರೀತಿಯ ಚರ್ಮದ ಕಾಲಿದ್ರು ಅಷ್ಟೇ ತುಂಬ ಲಕ್ಷಾಂತರ ಜನ ಬರ್ತಾರೆ, ಪ್ರತಿಯೊಂದು ವಿಚಾರವಾಗಿ ಬರ್ತಾರೆ ಇಲ್ಲಿ, ಸರಿನಾ? ಆ ವಿಚಾರವಾಗಿ ಬಂದು ಯಾವುದೊಂದು ಫೈಲಂತ ಆಗಿದ್ದು ಯಾವುದೂ ನೋಡಿಲ್ಲ. ಯಾವುದೇ ಪ್ರತಿಯೊಬ್ಬರು ಭಕ್ತರು ಬಾಯ್ದಂತರೂ ಬಂದಂಥ ಪದವನ್ನು ನಮ್ಮ ಒಳ್ಳೆಯತನ ಬಂದುಬಿಟ್ರೆ ಬೇರೆ ಯಾವುದೋ ಪದ ಮಾಡಿಲ್ಲ. ಅಂದ್ರೆ ಯಾವುದೇ ಚರ್ಮದ ಕಾಯಿಲೆ ಇದ್ರು 3 ವಾರ ಅವ್ರು ಸತತವಾಗಿ ಇಲ್ಲಿ ಭೇಟಿ ನೀಡಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಅದು ಹೊರಟೋಗುತ್ತೆ. 3 ವಾರ 5 ವಾರದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಈ ಮಹಾಶಿವರಾತ್ರಿ ಟೈಮಲ್ಲಿ ಏನು ವಿಶೇಷ ಇದೆ? ಮಹಾಶಿವರಾತ್ರಿ ವಿಶೇಷ ಅಂದರೆ ಬೆಟ್ಟಕ್ಕೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ನಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಬರುತ್ತೆ 40-50 ಸಾವಿರ ಪ್ರತಿ ವರ್ಷವೂ 10,000 15,000 20,000 ಪಾದಯಾತ್ರೆಗೆ ಭಕ್ತಾದಿಗಳು ಹೆಚ್ಚು ಮುಂದುವರಿಸ್ತಾ ಇದ್ದಾರೆ. ಮತ್ತು ಎಲ್ಲರೂ ಕಾಲ್ನಡಿಗೆಲ್ಲ ಹೋಗುವಂಥದ್ದು. ಇಲ್ಲಿಂದ ಬಂದು ಮೇನ ತಾಯಿಗೆ ದರ್ಶನ ಮಾಡ್ಕೊಂಡು ಹೋಗುವಂಥದ್ದು. ಎಷ್ಟೇ ಲಕ್ಷ ಜನ ಬಂದರೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಎಷ್ಟು ಅವರೆಕಾಳು ಸಾರು ಮುದ್ದೆ ಅನ್ನ ಸಾಂಬಾರು ಪ್ರತಿಯೊಂದು ಎಷ್ಟೇ ಲಕ್ಷ ಜನ ಬಂದರೂ ಯಾವುದಕ್ಕೂ ಕೊಂಡು ಕೊರತೆ ನಡೆಸ್ಕೊಳ್ತಾರೆ ಮೇಲೆ. ಈ ಹೋದ ವರ್ಷದಕ್ಕೂ ಈ ವರ್ಷದಕ್ಕೂ ಏನಾದರೂ ಭಿನ್ನತೆ ಕಾಣಿಸ್ತಿದೆಯಾ ನಿಮಗೆ? ಹೋದ ವರ್ಷ ಮೀಡಿಯಮ್ ಆಗಿತ್ತು, ಅಂದರೆ ಅಲ್ಲೂ ಇತ್ತು ಜನ, ಆದರೆ ಈಗ ತುಂಬ ಜನ ಇದೆ. ಈಗ ಇನ್ನೂ 10-20 ಸಾವಿರ ಜನ ಹೆಚ್ಚಿಗೆ ಆಗಿದೆ. ಪ್ರತಿ ವರ್ಷದಂತೆ ಮುನ್ನಡೆತಾ ಇದ್ದಂತೆ ತುಂಬ ಜನ ಜಾಸ್ತಿ ಆಯ್ತಾ ಇದ್ದೀನಿ. ಇದು ಒಳ್ಳೆ ಆ ತಾಯಿ ಸೇವೆ ಹೆಂಗೆ ಮಾಡ್ಕೋದು ಅದರಂತೆಯೇ ಆ ತಾಯಿ ಎಷ್ಟು ಬೆಂಬಲ ಕೊಡ್ತಾರೆ ಆ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದೆ. ಈಗ ಚರ್ಮದ ಕಾಯಿಲೆ ಇರೋರು ಈ ಪ್ರೋಗ್ರಾಮ್ನ ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಬರಬೇಕು ಅನ್ನೋ ಯೋಚನೆ ಇರುತ್ತೆ, ಅವ್ರಗಳಿಗೆ ಏನು ಹೇಳಕ್ ಬಯಸ್ತೀರಾ? 7 ವರ್ಷದ ಅವರು ಅನುಕೂಲ ತಗೊಂಡಂತ ಇರುತ್ತೆ. ಯಾಕೆಂದ್ರೆ 10 ಜನ ಬಾಯಿಲೆ ಅಂತ ಗೊತ್ತಾಗುತ್ತೆ. ಇದು ಯಾಕೆಂದ್ರೆ ಇಡೀ ಶಿವಮೊಗ್ಗ ತಗೊಂಡು ಬರ್ತಾರೆ ಅನ್ನೋದು. ಶಿವಮೊಗ್ಗ, ಚಿತ್ರದುರ್ಗ, ಹಾವೇರಿ ಇದರಿಂದ ಬರ್ತಾರೆ, ಹೊಸಕೋಟೆ ಮತ್ತು ಮಡಿಕೇರಿಯಿಂದಲೂ ಬರ್ತಾ ಇದ್ದಾರೆ. ಈಗ ನಮ್ಮ ಇದರೆಲ್ಲ ಈ ನಡುವೆ ಬಂದಿರುವಂಥದ್ದು ತುಂಬ ಜನ ಬಂದು ತುಂಬ ಜನಕ್ಕೂ ವಾಸಿಯಾಗಿದೆ. ಇಲ್ಲ ಪ್ರತಿಯೊಂದು ಯಾವುದೋ ತೊಂದರೆ ಇದೆ ಅಂತ ನೋಡಿದೆ.
ನೋಡಿದ್ರಲ್ಲ ಸ್ನೇಹಿತರೆ, ಅರ್ಚಕರು ಏನ್ ಹೇಳಿದ್ರು ಅಂತ. ನಿಮಗೆ ಯಾವುದೇ ಚರ್ಮ ಕಾಯಿಲೆ ಇದ್ರೂ ನೀವು ಇಲ್ಲಿ ಸತತವಾಗಿ 3 ವಾರಗಳ ಕಾಲ ಭೇಟಿ ನೀಡಬಹುದು. ಅಥವಾ ನೀವು ಯಾವುದೇ ಒಳ್ಳೆ ಕಾರ್ಯನ ಮಾಡಬೇಕಾದ್ರೆ ಮುಂಚೆ ಇಲ್ಲಿ ಬಂದ್ರೆ ಅದು ವಿಘ್ನ ಇಲ್ಲದೆ ನೆರವೇರುತ್ತೆ ಅನ್ನೋದು ಜನರ ನಂಬಿಕೆ ಹಾಗೂ ಅರ್ಚಕರ ನಂಬಿಕೆ. ಅದನ್ನ ಪ್ರತ್ಯಕ್ಷವಾಗಿ ಕಂಡಿರೋರು ಸಹ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಗ್ರಾಮಸ್ಥರೀಗ ನಮ್ಮೊಡನೆ ಇದ್ದಾರೆ. ಬನ್ನಿ ನೋಡೋಣ ತಾಯಿ ಮುದ್ದಮ್ಮ ದೇವಸ್ಥಾನದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶಿವಕೆಂಪೇಗೌಡ ಗುಂಡ ಅಂತಾರೆ ನಮ್ಮ ಶಿವಕೆಂಪೇಗೌಡ ಮೇಲೆ. ಸರ್ ಈ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತಾರೆ? ನಮ್ಮ ದೇವಸ್ಥಾನದ ಬಗ್ಗೆ ಸಾವಿರಾರು ವರ್ಷದಿಂದ ಪುರಾತನ ಕಾಲದಿಂದ ಒಂದು ನಂಬಿಕೆ ಇದೆ. ಭಕ್ತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು, ರಾಮನಗರ ಜಿಲ್ಲೆಯವರೆಲ್ಲ ಪ್ರತಿಯೊಬ್ಬರು ಭಕ್ತರು ಇಲ್ಲಿ ಈ ಸತ್ಯ ರೀತಿ ಮೇಡಮ್ ಇಲ್ಲಿ ಸೋಮವಾರ, ಶುಕ್ರವಾರ, ಭಾನುವಾರ ಎನಿ ಟೈಮ್ ಬರ್ತಾರೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಸೇವೆ ತೀರ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾಗರು ಪಾಪಗಳಿಗೆ ನಾಗರು ಬೇರೆ ನಾವು ಕಡ್ದು ವಿಷ ಏರಿದ ಆ ಥರ ಇದ್ದರೆ ಪ್ರತಿಯೊಂದು ಏನಾರ ಅಲ್ಲಿ ಅವ್ರ ಕಷ್ಟನ ಬಂದು ಇಲ್ಲಿ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು 3 ವಾರ ಹೋದರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಇಲ್ಲಿ ಭಾಳ ಇತಿಹಾಸದ ದೇವಸ್ಥಾನ ಇದೆ. ಇಡೀ ನಮ್ಮ ರಾಮನಗರ ಜಿಲ್ಲೆಗೆ ಕಬ್ಬಾಳ ಬಂದುಬಿಟ್ರೆ ನೆಕ್ಸ್ಟ್ ಇದೇನೆ ಭಾಳ ಉನ್ನತವಾಗಿ ಬೆಳೀತಾ ಇದೆ ದೇವಸ್ಥಾನ. ಸರ್ ನೀವು ಈ ಊರಿನ ಗ್ರಾಮಸ್ಥರಾಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ನೋಡಿರ್ತೀರಾ. ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಿಮ್ಮ ಸ್ನೇಹಿತರಲ್ಲೋ ಅಥವಾ ನಿಮ್ಮ ರಿಲೇಷನ್ ಅಲ್ಲೋ ಯಾರಿಗೋ ಏನಾದರೂ ಚರ್ಮದ ಕಾಯಿಲೆ ಬಂದು ಪರಿಹಾರ ಆಗಿರುವಂಥದ್ದು? ನನಗೆ 34 ವರ್ಷ. ನನಗೆ ಬುದ್ಧಿ ಬಂದಾಗ ಒಂದು 12 ವರ್ಷದಿಂದ ನೋಡ್ತಾ ಇದ್ದೀನಿ. ಕಮ್ಮಿ ಜನ ಬರ್ತಿದ್ವಿ. ಈಗ ಎಲ್ಲ ಕಷ್ಟಗಳು ಜಾಸ್ತಿ ಆಗಿ ನಾವು ಎಲ್ಲ ಬಂದಾಗ ಇಲ್ಲಿ ಪೂಜೆ ಗೀಜೆ ಮಾಡಿಸ್ಕೊಂಡೆಲ್ಲ ಕಷ್ಟ ಪರಿಹಾರ ಆದಾಗ ಜಾಸ್ತಿ ಆಗ್ತಾ ಇದೆ. ನಾವು ಕಲ್ಲಾಗ ಇಷ್ಟು ಜನ ಬರ್ತಿರ್ಲಿಲ್ಲ. ಈ ಒಂದು 15-20 ವರ್ಷದಿಂದ ಜನ ಜಾಸ್ತಿ 40,000 ಜನ ಅಂತ ಬಂದು ಊಟ ಮಾಡಿಕೊಂಡು ತಾಯಿ ದರ್ಶನ ಮಾಡಿಕೊಂಡು ಕಾವೇರಿ ಹೊಳೆ ದಾಟ್ಕೊಂಡು ಮಧುಸೂದನ ಹೋಗ್ತಾರೆ. ಈ ಮಹಾಶಿವರಾತ್ರಿ ಟೈಮಲ್ಲೇ ಜನ ಜಾಸ್ತಿ ಬರ್ತಾರಲ್ಲ, ಇದಕ್ಕೆ ಏನಾದರೂ ಕಾರಣ ಇದೆಯಾ? ಅದೇ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ದರ್ಶನ ಮಾಡಿಕೊಂಡೆ ಮಧುಸೂದನ ದೇವಸ್ಥಾನಕ್ಕೆ ಹೋಗ್ಬೋದು. ಅಂದರೆ ಏನು ವಿಘ್ನಗಳಾಗಲ್ಲ? ಪ್ರತಿಯೊಬ್ಬರು ಇಲ್ಲಿ ಬಂದು ತಾಯಿ ದರ್ಶನ ಮಾಡ್ಕೊಂಡು ಪ್ರಸಾದ ಸೇವನೆ ಮಾಡಿಕೊಂಡು ಈ ಪೂಜೆ ಮಾಡಿಕೊಂಡು ಕಾವೇರಿ ಹೊಳೆ ದಾಟ್ಬಿಟ್ಟು ಹೋಗ್ತಾರೆ. ಆರಾಮಾಗಿ ಹೋಗಿ ಬರ್ತಾರೆ ಬೆಟ್ಟಕ್ಕೆ ಹೋಗಿ. ಏನು ತೊಂದರೆ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಗ್ರಾಮಸ್ಥರಾದಂತಹ ಗುಂಡ ಅವರು ಹೇಳಿದ್ರು ಏನಪ್ಪಾ ಅಂತ ಅಂದ್ರೆ ಅವರು ವೈಯಕ್ತಿಕವಾಗಿ ಕೂಡ ನೋಡಿದಾರಂತೆ. 10-12 ವರ್ಷಗಳ ಮುಂಚೆ ಇಷ್ಟು ಜನ ಬಂದೇ ಇದ್ದಿಲ್ಲ, ಇವಾಗ ಇಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಸೊ ನಿಮಗೂ ಏನಾದರೂ ಚರ್ಮದ ಕಾಯಿಲೆ ಇದ್ರೆ ದಯಮಾಡಿ ತಾಯಿ ಮುದ್ದಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಬನ್ನಿ ನಾವು ನೆಕ್ಸ್ಟ್ ಗ್ರಾಮಸ್ಥರನ್ನ ಮಾತಾಡ್ಸೋಣ.
ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಪಾದಯಾತ್ರೆಗೆ? 4 ವರ್ಷದಿಂದ. 4 ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀರಾ. ಫಸ್ಟ್ ಯಾರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಇಲ್ಲಿ ಬರಬೇಕು ಅಂತ ಹೇಳಿದ್ರ ಬಗ್ಗೆ? ನಾವೇ ಬಂದಿದ್ವಿ ಮೇಡಮ್. ನೀವೇ ಬಂದಿದ್ದಾ? ನಿಮ್ಗೆ ಸ್ವಂತ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ 4 ವರ್ಷದಿಂದ ಸತತವಾಗಿ ಬರಬೇಕು ಅಂತ ನಿಮ್ಮ ಮನ್ಸಲ್ಲಿ ಆ ಉತ್ತೇಜನ ಏನಕ್ಕೆ ಬರ್ತಾ ಇದೆ? ಮೇಡಮ್, ಈ ತಾಯಿ ಮೇಲೆ ತುಂಬಾ ನಂಬಿಕೆ, ಆಮೇಲೆ ಮಾದೇಶ್ವರ ಮೇಲೆ ನಂಬಿಕೆ. ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಈ ತರ ಆಗ್ಬೇಕು ಆ ತರ ಆಗ್ಬೇಕು ಈ ತರ ಬೇಡ್ಕೊಂಡಿರ್ತೀರಾ ನೀವು? ಬೇಡ್ಕೊಂಡಿರೋದು ನೆರವೇರುತ್ತಿಲ್ಲ. ಯಾವ್ದಾದ್ರು ಒಂದು ಹೇಳ್ಬೋದಾ ನಮ್ಗೆ? ನಮ್ಮ ಮಗಳು ಎಜುಕೇಶನ್ ಬೇಡ್ಕೊಂಡಿದ್ದೆ, ಅದು ಸಕ್ಸಸ್ ಆಯ್ತು. ಹೌದಾ? ಈ ವರ್ಷನೂ ಒಂದು ಒಳ್ಳೆ ಬೇಡಿಕೆನ ಇಟ್ಕೊಂಡು ಬಂದಿದ್ದೀರಾ. ಈ 4 ದಿನಗಳ ಎಷ್ಟು ದಿನಗಳ ಕಾಲ ನಡೀತೀರಾ ಮೇಡಮ್? 3 ದಿನ ಕಂಟಿನ್ಯೂಸ್ ನಡೀತೀರಾ? ಬಿಸಿಲು ಏನೇ ಬಂದು ನಡ್ಕೊಂಡು ಹೋಗ್ತಾ ಸ್ವಲ್ಪ ಹೊತ್ತು ಕೂತ್ಕೋತೀವಿ ಮೇಡಮ್. ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾ ಇರ್ತೀರಾ. ಎಷ್ಟು ಜನ ಹೋಗ್ತಾ ಇದ್ದೀರಾ ಮೇಡಮ್ ನೀವು? ನಾವು 8 ಜನ 10 ಜನ ಒಟ್ಟಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ನೀವೆಲ್ಲ ಫ್ರೆಂಡ್ಸ್, ಅಕ್ಕಪಕ್ಕದ ಮನೆಯವರ? ಏನು ಫ್ರೆಂಡ್ಸ್ ಮೇಡಮ್? ಎಲ್ಲ ಫ್ರೆಂಡ್ಸ್ ಎಲ್ಲರೂ ಇರೋದಕ್ಕೆ ಅಷ್ಟೊಂದು ಸುಸ್ತು ಅನ್ಸಲ್ಲ. ನಿಮ್ಗೆ ಪ್ರಸಾದದ ವ್ಯವಸ್ಥೆ ಎಲ್ಲ ಇರುತ್ತಾ? ಮೇಡಮ್, ಎಲ್ಲ ಕಡೆ ಪ್ರಸಾದದ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ಕಾವೇರಿ ನೀರಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತೀರಾ. ಅದು ಹೋಗಿ ಮತ್ತೆ ಅಲ್ಲಿ ಸ್ನಾನ ಮಾಡಿ ಆಮೇಲೆ ದರ್ಶನ ಪಡೆಯೋದಾ ಇಲ್ಲ ದರ್ಶನ ಆದ್ಮೇಲೆ? ಇಲ್ಲ ಮೇಡಮ್, ಅಲ್ಲಿ ಸ್ನಾನ ಆದ್ಮೇಲೆ ಆಮೇಲೆ ದರ್ಶನ ಮಾಡೋದು. ಅಲ್ಲಿ ಎಲ್ಲಿ ಆ ವ್ಯವಸ್ಥೆ ಇರುತ್ತೆ ಎಲ್ಲ? ಹ್ಞೂ ಮೇಡಮ್, ಎಲ್ಲ ಇದೆ. ಅಲ್ಲಿನೂ ನೀರು, ಊಟ ಎಲ್ಲ ವ್ಯವಸ್ಥೆ. ನೋಡಿದ್ರಲ್ಲ ಸ್ನೇಹಿತರೆ, ಅವರು ಬೇಡ್ಕೊಂಡಿರೋದು ನೆರವೇರೋದ್ರಿಂದ ಸತತವಾಗಿ 4 ವರ್ಷಗಳ ಕಾಲದಿಂದ ಹೋಗ್ತಾ ಇದ್ದಾರಂತೆ.